ಬಸಪ್ಪ ಅವರೇ, ಇವತ್ತು ನಿಮ್ಮನ್ನು ಭೇಟಿ ಮಾಡಿ ಖುಷಿ ಆಯ್ತು. ಯಾಕೆ ಗೊತ್ತಾ, ಸೀಸನ್ 11 ಅಲ್ಲಿ ಫಸ್ಟ್ ಹೊರಗಡೆ ಬಂದಿದ್ದು ನಾನು, ಸೀಸನ್ 12 ಅಲ್ಲಿ ಫಸ್ಟ್ ಹೊರಗಡೆ ಬಂದವ್ರು ನೀವು. ಹೇಗನ್ಸು ಫಸ್ಟ್ ವೀಕ್ ಹೊರಗಡೆ ಬಂದು? ಭಾಳ ಬೇಜಾರಾಯಿತು ಫಸ್ಟ್ ವೀಕಲ್ಲಿ, ಯಾಕಂದರೆ ನಾವು ಇನ್ನಲ್ಲಿ ಕನೆಕ್ಟ್ ಆಗೋದಕ್ಕಿಂತ ಟೈಮ್ ಬೇಕಾಗ್ತಾ ಇತ್ತು. ಸೊ ಒಂದು ವಾರಕ್ಕೆ ಅಲ್ಲಿ ಇನ್ನೂ ಅಡ್ಜಸ್ಟ್ ಆಗಬೇಕಾಗಿತ್ತು. ಅಷ್ಟೊಳಗೆ ಕಳಿಸಿದ ತಕ್ಷಣನೇ ಬೇಜಾರಾಗುತ್ತೆ. ಏನಂದ್ರೆ ಈ ಸಲ ಒಂಟಿ ಜಂಟಿ ಅಂತಂದು ಇದು ಮಾಡಿದ್ರು. ಸೊ ನಮ್ಮಷ್ಟೇ ಬೇಜಾರು ನಿಮಗೂ ಕೂಡ ಆಗಿರುತ್ತೆ. ಬಿಗ್ ಬಾಸ್ 11 ಅಲ್ಲಿ ಫಸ್ಟ್ ವಾರನೇ ಮನೆಯಿಂದ ಹೊರಗಡೆ ಬಂದರೆ, ಸೊ ನಾನು ಕೂಡ ಬಿಗ್ ಬಾಸ್ 12 ಅಲ್ಲಿ ಫಸ್ಟ್ ವಾರಕ್ಕೆ ಮನೆ ಹೊರಗಡೆ ಬಂದೆ. ಸೊ ಇವಾಗ ನಿಮ್ಮನ್ನ ಈ ಒಂದು ಸಂದರ್ಭದಲ್ಲಿ ಮೀಟ್ ಆಗಿ ತುಂಬ ಖುಷಿ ಆಯಿತು. ನನಗೂ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ನಿಮ್ಗೆ ಅದು ಯಾವ ರೀತಿ ಫೀಲಿಂಗ್ ಇರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಹೌದು. ಮೊದಲನೇ ವಾರ ಅಂದ್ರೆ ಆಕ್ಚುಲಿ ನೋಡಿ, ನಮಗೆ ಸೆಟ್ಲ್ ಆಗಕ್ಕೆ ಟೈಮ್ ಇರಲ್ಲ. ಹೌದು. ಎರಡನೇ ವಾರ ಮೂರನೇ ವಾರದಲ್ಲಿ ಎಲಿಮಿನೇಷನ್ ಶುರು ಮಾಡ್ಕೋಬೇಕು. ಸ್ನೇಹಿತರೆ, ಸತೀಶ್ ಗಡಬಂ ಸರ್ ಅವರು ಮಗ ನೋಡಿ, ನಾನು ಎಷ್ಟು ಹೈಟ್ ಇದ್ದೀನಿ, ಸರ್ ಮಗ ಎಷ್ಟು ಹೈಟ್ ಇದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಹೆಂಗಿದ್ದಾರೆ ಅಂತಂದು. ಯಾರ ಅದೃಷ್ಟ ಹೆಂಗಿದೆ ಅಂತ ಗೊತ್ತಿಲ್ಲ, ಎಲ್ಲ ಪರಮಾತ್ಮನ ಕೈಯಲ್ಲಿದೆ. ನಮ್ಮ ಸತೀಶ್ ಸರ್ ಅವರು ಅವ್ರ ಮಗನ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿಗೆ ಅವರು ಯಾವಾಗಲೂ ಹೇಳ್ತಾರೆ, ಇಂಡಿಯಾದಲ್ಲೇ ನಂಬರ್ 2 ಸ್ಟಾರ್ ಮಾಡ್ತೀನಿ ಅಂತಂದು. ಅದು ದೇವರು ಆ ರೀತಿ ನಡ್ಸ್ಕೊಳ್ಳಿ ಅಂತೇಳಿ ನಾನು ಅಲ್ಲಿ ದೇವರಲ್ಲಿ ಬೇಡ್ಕೊಳ್ತೀನಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಒಳ್ಳೆದು ಮಾಡಲಿ.